ಹೇಳಿ ಸ್ವಲ್ಪ ಹಿಂದೆ ಬಂದರೆ ನಿಮ್ಮ ಪಂಚಾಯತಿಯಲ್ಲಿ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ, ಏನು ವಿಷಯ? ನಾನು ನನ್ನ ಮುಖಂಡರಿಗೆ ನನ್ನ ಜನತೆಗೆ ಏನು ಭರವಸೆ ಕೊಟ್ಟಿದ್ನೋ ಆ ಭರವಸೆ ಈಡೇರಿಸೋಕ್ಕಾಗಲಿಲ್ಲ. ಈಡೇರಿಸೋಕ್ಕಾಗದೇ ಇರೋ ಕಾರಣ ನಾನು ನನ್ನ ಆ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ನಾನು ರಾಜೀನಾಮೆ ನೀಡಿದ್ದೀನಿ. ಸರ್, ಅಂದರೆ ಭರವಸೆ ಅಂದರೆ ಯಾವ ರೀತಿ ಭರವಸೆ ಸರ್? ಅಥವಾ ಪಂಚಾಯತಿಂದ ಅನುದಾನ ಆಗಿರ್ಬೋದು, ಅಥವಾ ಜನಕ್ಕೆ ನೀಡುವಂಥ ಭರವಸೆನ, ಅಥವಾ ಸದಸ್ಯರು ನೀಡುವಂಥ ಭರವಸೆ? ಹಲವಾರು ಅಭಿವೃದ್ಧಿ ಕಾರ್ಯಗಳು, ಆಮೇಲೆ ಮುಖಂಡರಿಗೆ ಕೆಲವಾರು ಆಂತರಿಕ ವಿಚಾರಗಳು, ಅದು ಹೇಳೋದಕ್ಕಾಗಲ್ಲ ಬಹಿರಂಗವಾಗಿ, ಅದೆಲ್ಲ ಈಡೇರಿಸೋದಕ್ಕಾಗಲಿಲ್ಲ. ಅದರಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಇಲ್ಲ, ನಿಮ್ಮ ಎಂ ಪಿ ಅವರು ಏನಾದರೂ ಸೋತರು ಅಂದ್ಬಿಟ್ಟು ಏನಾದರೂ ಬೇಸರ ಮಾಡಿ ಏನಾದ್ರು ಕೊಟ್ಬಿಟ್ರಾ? ಯಾವುದೇ ಕಾರಣಕ್ಕೂ ಅದಕ್ಕೆ ಇದಕ್ಕೂ ಲಿಂಕ್ ಇಲ್ಲ. ನಾವು ಸೋಲು ಗೆಲುವು ಇದ್ದೇ ಇರ್ತೈತೆ. ನಮ್ಮ ಎಂ ಪಿ ಅವರು ಯಾವಾಗಲೂ ಇಟ್ಟ ಹೆಜ್ಜೆ ನಾವು ಹಿಂದಕ್ಕೆ ತೆಗಿಯಲ್ಲ. ಇವತ್ತು ಸೋತಿದ್ದೀವಿ, ಮುಂದೆ ಪಾರ್ಟಿನ ಕಟ್ಟುತ್ತೀವಿ. ಅದೇ ಎಂ ಪಿ ಅವ್ರನ್ನ ಈ ಕ್ಷೇತ್ರದಲ್ಲಿ ನಿಲ್ಲಿಸಿ ಪುನಃ ಎಂ ಪಿ ಮಾಡೋದು ಗೊತ್ತಿದೆ, ಕಟ್ತೀವಿ. ಆಮೇಲೆ ಇಡೀ ಕ್ಷೇತ್ರದಲ್ಲೇ ಹಿನ್ನಡೆ ಆಗಿದೆ. ಆ ಹಿನ್ನಡೆನ ನಾವು ಯಾವತ್ತೂ ಮನಸ್ಸು ಕುಗ್ಗದೆ ನಾವು ಹೋರಾಡಿ ಪಾರ್ಟಿಯನ್ನು ಕಟ್ಟಿ ಪಾರ್ಟಿನ ಬೆಳೆಸ್ತೀವಿ. ಸರ್, ನೀವು ಇರುವಂಥ ಬಾಡಿ ಕೂಡ ಎಲ್ಲ ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲ ಇಲ್ಲ. ಈಗ ಇರೋ ಅಧ್ಯಕ್ಷರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇರಲಿ ಪಾಪ, 2.5 ವರ್ಷನೂ ಅವರೇ ಮುಂದುವರಿಲಿ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ. ನಮಗೇನು ಅದರಲ್ಲಿ ಯಾವುದೂ ತಕರಾರಿಲ್ಲ. ನನ್ನದೇ ಆದಂಥ ವೈಯಕ್ತಿಕ ಕಾರಣಗಳು ಇದೆ. ರಾಜೀನಾಮೆ ಕೊಟ್ಟಿದ್ದೀನಿ. ಬೇರೆಯವ್ರು ಕೊಟ್ಟಿರೋದ್ರ ಬಗ್ಗೆ ಅವ್ರ ಹತ್ರನೇ ನೀವು ಕೇಳಬೇಕು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಗೊತ್ತಿಲ್ಲ. ಸರ್, ನಾವು ಕೇಳಿದ್ದಕ್ಕೆ ನಮ್ಮ ನಾಯಕರು ಕೊಟ್ಟರು, ನಾವು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಸರ್. ನನ್ನ ಗಮನಕ್ಕೆ ಏನೂ ಬಂದಿಲ್ಲ. ಕೊಟ್ಟಿರೋರಿಗೆ ಯಾರಿಗೂ ಹೇಳ್ತೀನಿ. ಆ ಜವಾಬ್ದಾರಿ ನಾನೇ ಹೊತ್ಕೊಂಡಿದ್ದು. ಆ ಜವಾಬ್ದಾರಿನ ನಾನು ನಿಭಾಯಿಸೋದಕ್ಕಾಗಲಿಲ್ಲ. ನಿಭಾಯಿಸೋಕ್ಕೆ ಯಾವಾಗ ಆಗಲಿಲ್ವೋ ಆವಾಗ ಆ ಸ್ಥಾನದಲ್ಲಿ ನಾನು ಮುಂದುವರಿಯೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ. ಯಾರೂ ಕೂಡ ನನ್ನ ಬೆಂಬಲವಾಗಿ ಯಾರೂ ರಾಜೀನಾಮೆ ನೀಡಬಾರ್ದು. ಆ ಜವಾಬ್ದಾರಿಯನ್ನು ನಾನೇ ಹೊತ್ಕೊಳ್ಬೇಕು. ನಾನು ಹೊತ್ಕೊಂಡಿದ್ದೀನಿ. ಸರ್, ನೀವು ರಾಜೀನಾಮೆ ಕೊಟ್ಟ ತಕ್ಷಣ ಅಧ್ಯಕ್ಷರು ನಿಮ್ಮನ್ನು ಏನಾದರೂ ಪರಿಗಣನೆ ಮಾಡಿದ್ರ? ನಿಮ್ಮನ್ನು ಅಂಗೀಕರಣ ಮಾಡೋದಕ್ಕೆ ಏನಾದರೂ ನಿಮ್ಮ ಬಗ್ಗೆ ಮಾತಾಡೋದು ನಿಮ್ಮ ಹತ್ರ ಕರೆದು? ಇಲ್ಲ ಸರ್, ಈಗ ಇದು ಮಾಡಿದ ಸರ್, ನಿಮ್ಮ ಹತ್ರ ಮಾತುಕತೆ ಏನಾದರೂ ಮಾಡಿದ್ರು ಅವರು? ಇಲ್ಲ ಏಕಾಏಕಿ ಅಂಗೀಕರಿಸಿದ್ರ? ಈಗ ಅವರು ಬೇಡ ಮಾತಾಡೋಣ ಅಂತ ಹೇಳಿದ್ರು. ಇಲ್ಲ, ನನ್ನದೇ ವೈಯಕ್ತಿಕವಾದ ಕಾರಣಗಳೈತೆ. ನಿಮ್ಮಿಂದ ನನಗೇನು ಬೇಸರ ಆಗಲಿಲ್ಲ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. 2.5 ವರ್ಷ ನೀವೇ ಮುಂದುವರಿರಿ. ನನಗೇನು ಅದರಲ್ಲೇನು ಅಭ್ಯಂತರ ಇಲ್ಲ. ನಾನು ಪಂಚಾಯಿತಿ ಸದಸ್ಯನಾಗಿ ನನ್ನ ಜನತೆಗೆ, ನನ್ನ ಮುಖಂಡರಿಗೆ ಏನು ಮಾತು ಕೊಟ್ಟಿದ್ವೋ, ನಿಮ್ಮನ್ನ ಅಧ್ಯಕ್ಷರು ಮಾಡಿದಾಗ ಆ ಮಾತು ನಾನು ನೆರವೇರ್ಸೋಕ್ಕಾಗಲಿಲ್ಲ. ಅದರಿಂದ ನಾನು ಈ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಸೂಕ್ತ ಅಲ್ಲ ಅಂತ ನನ್ನ ಮನಸ್ಸಿಗೆ ನನಗೆ ಅನ್ನಿಸ್ತಾ ಇದೆ. ಅದರಿಂದ ನಾನು ರಿಸೈನ್ ಮಾಡಿದ್ದೀನಿ. ಆಮೇಲೆ ಯಾರೂ ಬೆಂಬಲಿಗರು ಕೂಡ ರಿಸೈನ್ ಮಾಡಬಾರ್ದು. ಆ ಜವಾಬ್ದಾರಿಯನ್ನು ನಾನೇ ಹೊತ್ತಿದ್ದೀನಿ, ನಾನೇ ಹೊರ್ಕೊಳ್ತೀನಿ. ನೀವು ಯಾರೂ ಕೂಡ ರಾಜೀನಾಮೆ ನೀಡಬಾರ್ದು ಅಂತ ಅವರಲ್ಲಿ ನಾನು ನಿಮ್ಮ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.